ಶ್ರೀನಿವಾಸಪುರ ರಸ್ತೆ ಅಗಲಗೊಳಿಸಿ ಮಧ್ಯದಲ್ಲಿ ಡಿವೈಡರ್ ನಿರ್ಮಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಮುದವಾಡಿ ಗ್ರಾಮದಲ್ಲಿ ನಡೆಯುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿರುವ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮುದವಾಡಿ ಕೋಡಿಯಿಂದ ರೋಜಾರಹಳ್ಳಿ ಗೇಟ್ವರೆಗಿನ ರಸ್ತೆ ಕೆಲಸ ಕೇವಲ ಮೇಲ್ನೋಟಕ್ಕೆ ಮಾತ್ರ ನಡೆಯುತ್ತಿದ್ದು ಸಮರ್ಪಕ ಯೋಜನೆಯಿಲ್ಲದೆ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಮುದವಾಡಿ ಗೇಟ್ ಸಮೀಪದಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಂಚಾಯಿತಿ ಕಚೇರಿ, ಶಾಲೆ ಹಾಗೂ ಅಂಗನವಾಡಿಗಳಿವೆ. ಪ್ರತಿದಿನ ಸುಮಾರು 15ರಿಂದ 16 ಹಳ್ಳಿಗಳ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಹೀಗಾಗಿ ರಸ್ತೆ ಅಗಲಗೊಳಿಸಿ ಮಧ್ಯಭಾಗದಲ್ಲಿ ಡಿವೈಡರ್ ನಿರ್ಮಿಸುವುದು ಅತ್ಯವಶ್ಯಕ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ರಸ್ತೆಯ ಮಧ್ಯಭಾಗದಿಂದ ಎರಡೂ ಬದಿಗಳಲ್ಲಿ ತಲಾ 60 ಅಡಿ ಜಾಗ ಬಿಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದರೂ ಅಗತ್ಯವಾದ ಜಾಗ ತೆರವುಗೊಳಿಸದೆ ಕಾಮಗಾರಿ ಮುಂದುವರಿಸುತ್ತಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ರಸ್ತೆ ಬದಿಯಲ್ಲಿರುವ ವಿದ್ಯುತ್ ಕಂಬಗಳನ್ನು ಇನ್ನೂ ಸ್ಥಳಾಂತರಿಸಿಲ್ಲ. ಬೃಹತ್ ಮರಗಳನ್ನು ಕತ್ತರಿಸಲಾಗಿದೆ. ಆದರೆ ರಸ್ತೆ ಅಗಲೀಕರಣವಾಗಿಲ್ಲ. ಬಸ್ ನಿಲ್ದಾಣದಲ್ಲೂ ಪ್ರಯಾಣಿಕರಿಗೆ ನಿಲ್ಲಲು ಸೂಕ್ತ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದು ವೈಜ್ಞಾನಿಕ ಕಾಮಗಾರಿಯಲ್ಲ, ಕೇವಲ ಕಣ್ಣೊರೆಸುವ ಕೆಲಸ. ಗುತ್ತಿಗೆದಾರರು ಜನರ ಪ್ರಶ್ನೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಈಗಾಗಲೇ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಸಂಬಂಧಪಟ್ಟ ಎಇ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ರವಿ ಅಂತ ನನ್ನ ಹೆಸರು. ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಈ ರೋಡು ಕಾಮಗಾರಿ ಮುದವಾಡಿ ಕೋಡಿಯಿಂದ ರೋಜರ್ಪಲ್ಲಿ ಗೇಟ್ವರೆಗೂ ಈ ರೋಡ್ ಕಾಮಗಾರಿ ಚಾಲ್ತಿಯಲ್ಲಿ. ಈ ರೋಡ್ ಕಾಮಗಾರಿ ಕಾಸ್ಟ್ ಏನಪ್ಪ ಅಂತಂದರೆ 10 ಕೋಟಿ ಕಾಮಗಾರಿನ ನಾವು ಸ್ವಾಗತಾರ್ಹ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಇರಲಿ. ಆದರೆ ಮುದವಾಡಿ ಗೇಟಲ್ಲಿ ಸುಮಾರು ಒಂದು 15ರಿಂದ 16 ಹಳ್ಳಿ ಜನ ಸೇರ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ಮಕ್ಕಳು ಎಲ್ಲ ಸೇರ್ಕೊಳ್ತಾ ಇದ್ದಾರೆ. ಇಲ್ಲಿ ಬಸ್ ಹತ್ತಿ ಕೋಲಾರ ಕಡೆ ಹೋಗ್ತಾರೆ, ಮತ್ತು ಶ್ರೀನಿವಾಸಪುರ ಕಡೆ ಹೋಗ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಮುದವಾಡಿ ಹತ್ರ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಒಂದು ಪಂಚಾಯಿತಿ ಕಟ್ಟಡ ಇದೆ ಮುದವಾಡಿ ಹತ್ರ, ಈ ಮೇನ್ ರೋಡ್ಗೆ. ಮತ್ತು ಒಂದು ಪ್ರಾಥಮಿಕ ಶಾಲಾ ಕಟ್ಟಡ ಇದೆ. ಈ ಕಡೆ ಒಂದು ಹೈಸ್ಕೂಲು ಶಾಲಾ ಕಟ್ಟಡ ಇದೆ. ಮತ್ತು ಸೆಂಟ್ರಲ್ಲಿ ಅಂಗನವಾಡಿ ಕಟ್ಟಡಗಳು 2 ಇದೆ. ಈ ರೋಡನ್ನು ಈ ಒಂದು ರೋಡಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತುಂಬ ಓಡಾಟ ಇರೋದ್ರಿಂದ ಈ ರೋಡನ್ನು ಅಗಲ ಮಾಡಿಕೊಡಿ, ನಮಗೆ ಸ್ವಲ್ಪ ಸೆಂಟ್ರಲ್ ಡಿವೈಡರ್ ಮಾಡಿ ರೋಡನ್ನು ಅಗಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಶ್ರೀನಿವಾಸಪುರ AW ಮತ್ತು ಕೋಲಾರ AW ಮತ್ತು ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಕೊಟ್ಟಿದ್ವಿ. ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೈನ್ ಮಾಡಿ ಲೆಟರ್ ಕೊಟ್ಟಿದ್ವಿ. ಆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಬಂದರು. ನಾವು ಹೇಳಿದ್ವಿ, ಇದು ಜಿಲ್ಲಾ ಹೈವೇ ಆಗಿದೆಯಾ ಅಥವಾ ಸ್ಟೇಟ್ ಹೈವೇ ಆಗಿದೆಯಾ, ಅದರಿಂದ ಕಾಮಗಾರಿ ಆಗಿದೆಯಾ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳ್ತಾರೆ ಇದು ಸ್ಟೇಟ್ ಹೈವೇ ಅಂತ ಹೇಳ್ಬಿಟ್ಟು. ಸರ್ ಮಾರ್ಜಿನ್ ಏನು ಅಂತ ಕೇಳಿದ್ವಿ. ಮಾರ್ಜಿನ್ ಸೆಂಟ್ರ್ ರೋಡಿಂದ 60 ಅಡಿ, ಆ ಕಡೆ 60 ಅಡಿ, ಈ ಕಡೆ ಅಂತ ಹೇಳಿದ್ರು. ನೀವು ಮಾರ್ಜಿನ್ನ ಫಸ್ಟು ಈ ಗೇಟಲ್ಲಿ ತೆರವುಗೊಳಿಸ್ಬಿಟ್ಟು ಆಮೇಲೆ ಕಾಮಗಾರಿನ ನೀವು ತಗೊಳ್ಳಿ ಸರ್ ಅಂತ ನಾವು ಹೇಳಿದ್ವಿ. ಚಾಲ್ತಿ ಕೊಡಿ ಕಾಮಗಾರಿಗೆ ಅಂತ ಹೇಳ್ಬಿಟ್ಟು. ಆಯ್ತು ಅಂತ ಹೇಳ್ಬಿಟ್ಟು ಅದೇ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೆರವುಗೊಳಿಸಿದ್ರು. ಅದೇನೋ ಹೇಳ್ತಾರಲ್ಲ, ಹಂಗೆ ಅವರು ಉಡಾಪಿ ಒತ್ತುಗಳು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಆರೋಗ್ಯದಾಯಕ ಕಾಮಗಾರಿ ಅಲ್ಲ ಅನಿಸ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ, ಜನರು ಬಂದು ಬಸ್ ಸ್ಟಾಪಲ್ಲಿ ವಿದ್ಯಾರ್ಥಿಗಳು ಮತ್ತು ಎಲ್ಲ ಬಸ್ಗತ್ತು ಪ್ರಯಾಣಿಕರು ನಿಂತ್ಕೊಳ್ಳೋಕ್ಕೆ ಸ್ಥಳಾವಕಾಶ ಇಲ್ಲ. ಇಲ್ಲಿ ತುಂಬ ಒಂದು 15ರಿಂದ 16 ಹಳ್ಳಿ ಮಕ್ಕಳು ಸೇರ್ತಾರೆ. ಇಲ್ಲಿ ಕೋಲಾರಿಗೆ ಮತ್ತು ಶ್ರೀನಿವಾಸಪುರಕ್ಕೆ ಹೋಗ್ತಕ್ಕಂಥ ಮಕ್ಕಳು, ಅವ್ರು ನಿಂತ್ಕೊಳ್ಳೋಕ್ಕೆ ಸ್ಥಳಾವಕಾಶ ಇಲ್ಲ. ಸುಮ್ಮನೆ ಬಂದು ಮೇಲ್ಮೇಲೆ ಕೆಲಸ ಮಾಡಿಬಿಟ್ಟು ಹೋಗ್ತಾನೆ ಇರ್ತಾರೆ. ನಾವು ಪ್ರಶ್ನೆ ಮಾಡಿದಾಗ ಉಡಾಪಿ ಹೋಗ್ತೀವಿ. ಕಾಂಟ್ರಾಕ್ಟರ್ ಯಾರು ಯಾರೋ ಆಂಧ್ರ ಅವರಂತ ಗೊತ್ತಿಲ್ಲ, ನಾವು ನೋಡೇ ಇಲ್ಲ. ಅವ್ರು KEB ಅವ್ರು ಬರ್ತಾರೆ, ಕಂಬಗಳನ್ನ ಒಂದನ್ನು ಆ ಕಡೆ ಈ ಕಡೆ ಹಾವು ಏಣಿ ಆಟ ರೀತಿಯಲ್ಲಿ ಇದು ಮಾಡ್ಕೊಂಡು ಹೋಗ್ತಾರೆ. ಇದು ವೈಜ್ಞಾನಿಕ ಕಾಮಗಾರಿಗೆ ಅಲ್ಲ, ಇದು ಅವೈಜ್ಞಾನಿಕ ಕಾಮಗಾರಿ ರೀತಿ ನಡೀತಾರೆ. ಮತ್ತು ಈ ರೋಡ್ ಮಾರ್ಜಿನ್ನ ತೆರವುಗೊಳಿಸೋ ಸಲುವಾಗಿ ಅರಣ್ಯ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ ನಾವು. ತುಂಬ ಬೃಹದಾಕಾರವಾದ ಮರಗಳು, ಆ ಮರಗಳು ರೋಡ್ ಆದಮೇಲೆ ನೀವು ದಾರಿನಲ್ಲಿ ಬೇಕಾದ್ರೆ ನೋಡಿ, ನೀವು ಪತ್ರಿಕಾ ಮಿತ್ರರು ದಾರಿಯಲ್ಲಿ ನೋಡಿ, ನೀವು ರೋಡ್ ಆದಮೇಲೆ 10 ಮೀಟ್ರ್ ದೂರದಲ್ಲಿರ್ತಕ್ಕಂಥ ಮರನ ಮಾತ್ರ ಕಟ್ ಮಾಡ್ತಾ ಇದ್ದಾರೆ. ಈ ರೋಡ್ ಮಾರ್ಜಿನ್ ಏನಿದೆ ಅದನ್ನು ತೆರವುಗೊಳಿಸಿ ಮಾಡಿಕೊಡಿ ಅಂತಂದರೆ ಮಾಡ್ತಾರೆ. ಅದೇನು ಉದ್ದೇಶ ಇದೆಯೋ ಗೊತ್ತಿಲ್ಲ ಅವರಿಗೆ. ಬೃಹದಾಕಾರವಾದಂಥ ಮರಗಳು, ಅವುಗಳನ್ನ ಬೀಳಿಸಿ ನೆಲಸಮ ಮಾಡಿಬಿಟ್ಟಿದ್ದಾರೆ. ಯಾವ ಉದ್ದೇಶದಿಂದ ಬೀಳಿಸಿದಾರೋ ಗೊತ್ತಿಲ್ಲ. ಆದರೆ ಈಗ KEB ಬೆಸ್ಕಾಂ ಅವರು ಆ ಪೋಲುಗಳನ್ನ ಸ್ಪೀಡ್ಗೆ ಹಾಕ್ತಾ ಇಲ್ಲ. ಅದಕ್ಕೇನು ಹೊಡ್ಕೊಂಡು ಯಾರಾದರೂ ಸಾಯಬೇಕು, ವಿದ್ಯಾರ್ಥಿ ಬಿಡಬೇಕು ಅಂತ ಗೊತ್ತಿಲ್ಲ.
ಇಲ್ಲಿ ಬಂದಂಥ ಎಲ್ಲ ಪ್ರಯಾಣಿಕರು ವಿದ್ಯಾರ್ಥಿಗಳು ಎಲ್ಲ ರೋಡಲ್ಲಿ ನಿಂತ್ಕೊಂಡು ಬಸ್ ಹತ್ತೋ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನಮಸ್ತೆ. ಇಲ್ಲೊಂದು ತಂಗುದಾಣನೂ ಬೇಕಾಗಿದೆ, ಅನಿವಾರ್ಯ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಸ್ಟೇಟ್ ಹೈವೇ ಏನಿದೆ ಈ ಮುದುವಾಡಿ ಗೇಟಲ್ಲಿ ಈಗೇನು ಆ ಕಡೆ ಕೋಡಿಯಿಂದ ಪಂಚಾಯತಿ ಕಟ್ಟಡದಿಂದ ಹೈಸ್ಕೂಲ್ವರೆಗೂ ಏನು ಉಳಿಕೆ ಕಾಮಗಾರಿ ಮಾಡ್ತಾ ಇದ್ದೀರಾ, ನೀವು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ರೋಡ್ ಮಾರ್ಜಿನ್ ಏನಿದೆ ಅದನ್ನು ತೆರವುಗೊಳಿಸಿ ನಿಮ್ಮ ಒಂದು ಕಾಮಗಾರಿನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕಾರ್ಯಕ್ರಮ